ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅದೆಷ್ಟು ಹೊಟ್ಟೆ ಉರಿಸ್ತಿರೋ ಧನುಷ್ ಪಾಪ ಸೂರಜ್ಗೆ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಪಾಪ ಅಲ್ವಾ ಬೈಟ್ ಕೊಡುದನು ಹಂಗೆ ಐಸ್ ಕ್ರೀಮ್ ಮಾತ್ರ ಕೊಡು ನಂಗೆ ಸಾಕು. ಚಾಕ್ಲೇಟ್ ಐಸ್ ಕ್ರೀಮ್ ಮಾತ್ರ ಕೊಡು ನಂಗೆ. ಸೂರಜ್ ರಿಯಾಕ್ಷನ್. ರಾಶಿಕಾ ತುಂಬಾ ಅಡಿ ಕೊಡ್ತೀನಿ ಆಯ್ತಾ. ಪಾಪ ಚಾಕ್ಲೇಟ್ ಐಸ್ ಅಲ್ಲ ನಿನಗೆ ಕೊಡ. ನೋಡಿಲಿ ಚಾಕ್ಲೇಟ್ ಐಸ್ ಕ್ರೀಮ್ ಕಾಟ ಹೊಟ್ಟೆ ಉರಿಸ್ತಿದ್ದಾರೆ. ಹೊಟ್ಟೆ ನೋವಂತೂ ಗ್ಯಾರಂಟಿ ಬರಲ್ಲ, ಪಕ್ಕ ಬರಲ್ಲ. ಬರುತ್ತೆ ಬರ್ಬೇಕು. ಇಷ್ಟ ಹೊಟ್ಟೆ ಉರಿಸ್ತಾರೆ ಹಿಂಗಪ್ಪ. ನೋಡು ಇಲ್ಲಿ ಒಂದು ಸೆಕೆಂಡು. ಅಯ್ಯೋ ಚೆಲ್ತಾ ಇದೆ. ಸೂರಜ್ ರಿಯಾಕ್ಷನ್ ಸಗದಾಗಿದೆ. ಧನು ಬಿಡು ಪಾಪ ಗುರು ತಿಂದ್ರು ಆಯ್ತು ಅಲ್ವಾ. ಯಾಕ್ರು ಇಲ್ಲಿ ನೋಡಿ ಧನು ಟೆಕ್ಸ್ಚರ್ ಅಂತಾರಲ್ವಾ ಅದನ್ನ ಚೆನ್ನಾಗಿ ಮಾಡ್ತಿದ್ದಾರೆ. ಗೈಸ್ ಪ್ರೊಮೋ ನೋಡಿ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ನಮ್ಮ ಸೂರಜ್ ಅವ್ರ ರಿಯಾಕ್ಷನ್ ಸಾಕಾದಾಗ ಇಷ್ಟ ಆಯಿತು. ಆ್ಯಂಡ್ ರಾಶಿಕಾ ಶೆಟ್ಟಿ ಸಾಕಾದಾಗ ಕಾಣ್ತಿದ್ದಾರೆ ಅಂತಲೇ ಹೇಳ್ಬೋದು. ಧನುಷ್ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸ್ತಾ ಇದ್ದಾರೆ. ನೋಡುವ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ. ಜೊತೆಗೆ ಇಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಿಗ್ ಬಾಸ್ ಮಾಡಿ ನಮ್ಮ ಹುಡುಗರಿದಾರಲ್ಲ ಅವ್ರ ಆಟಗಳೇ ತುಂಬ ಚೆಂದ. ಆ್ಯಂಡ್ ತುಂಬ ಪರ್ಸ್ನಲಾಗೂ ತಗೊಳ್ಳಲ್ಲ. ಜೊತೆಗೆ ತಗೊಂಡ್ರು ಕೂಡ ಅದಕ್ಕೆ ಬಿಟ್ಬಿಡ್ತಾರೆ, ಕ್ಯಾರಿ ಮಾಡಲ್ಲ. ಆ್ಯಂಡ್ ಫನ್ ವೇಲ್ ಇರ್ತಾರೆ, ಚೆನ್ನಾಗಿರ್ತಾರೆ. ಎಷ್ಟೋ ಜನಗಳ ಮಧ್ಯೆ ಎಷ್ಟೋ ವಾದ ವಿವಾದಗಳೆಲ್ಲ ಆಗಿದೆ. ಬಟ್ ಸ್ಟಿಲ್ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರಿರುವಂಥ ರೀತಿಗಳು ನೋಡಿದಾಗ ಖುಷಿಯಾಗುತ್ತೆ. ಬಟ್ ಎಲ್ಲ ಒಂದು ಕಡೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡ್ತಾರೆ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ತುಂಬ ಜನ ಇದ್ದಾರೆ ಈ ಬಿಗ್ ಬಾಸ್ ಮನೇಲಿ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ರೀತಿ. ನೀವು ಅಬ್ಸರ್ವ್ ಮಾಡಿ, ಹುಡುಗರಂತ ಬಂದಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಮಾಷೆ ತರಲೆ ಮಾಡ್ಕೊಂಡಿರ್ತಾರೆ. ಬಟ್ ಹುಡುಗರು ನೀವು ಅದು ನೋಡಿದ್ದೀರಾ ತುಂಬ ಕಡಿಮೆ. ಸೊ ಅದೇ ಈ ಸೀಸನ್ ಕತೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ನಿಮ್ಗೆ ಏನು ಸುದ್ದಿ ಗೈಸ್? ಕ್ಯೂಟ್ ಅಲ್ಲ? ಇಬ್ರಿಗೂ ರಿಯಾಕ್ಷನ್ಗಳು ತುಂಬ ಚೆನ್ನಾಗಿದೆ, ಬೇಕು ಅಂತ ಉರಿಸುವಂಥದ್ದು, ಫನ್ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.